ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇದು ನನ್ನ ಮೊದಲನೇ ವಿಡಿಯೋ. ಫ್ರೈಡೇ ಇವತ್ತು. ಇವತ್ತು ಬೆಳಗ್ಗೆನೇ ಎದ್ದು ಸ್ವಲ್ಪ ಆಚೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಇದು ನಾನು ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಸ್ ಇಟ್ಕೊಂಡಿದ್ದೀನಿ ಮನೆ ಮುಂದೆ. ಸೊ ಇದು ನಮ್ಮದು ಓನ್ ಹೌಸ್ ಅಲ್ಲ, ರೆಂಟ್ ಹೌಸು. ಸೊ ಹಾಗಾಗಿ ನನಗೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ ಪ್ಲ್ಯಾಂಟ್ಸು. ಸೊ ಅದು ಡ್ರೈ ಆಗಿರೋ ಲೀವ್ಸ್ ಎಲ್ಲ ಸ್ವಲ್ಪ ತೆಗೆದು ಆಮೇಲೆ ಹೋಗಿ ಸ್ನಾನ ಮಾಡಿ ಪೂಜೆ ಮುಗಿಸ್ಕೋಬೇಕಾಗಿತ್ತು. ಸೊ ಅದಕ್ಕೆ ಪೂಜೆ ಎಲ್ಲ ಮಾಡಿ ಹೊರಗಡೆ ಹೋಗಿ ಬಂದಿದ್ದೆ. ಹಾಯ್ ಫ್ರೆಂಡ್ಸ್, ಇದು ಫ್ರೈಡೇ ಬ್ಲಾಗು. ಇವತ್ತೊಂಚೂರು ಹೊರಗಡೆ ಕೆಲಸ ಇತ್ತು ಅಂತ ಹೋಗಿದ್ದೆ. ಯಪ್ಪ, ಎಷ್ಟು ಬಿಸಿಲಿದೆ ನಮ್ಮ ಬ್ಯಾಂಗ್ಳೂರಲ್ಲಿ ಅಂದರೆ ಬಿಡಕ್ಕಾಗ್ತಾ ಇಲ್ಲ, ಅಷ್ಟೊಂದು ಬಿಸಿಲಿದೆ. ವೆಕೇಶನ್ ನನ್ನ ಫ್ರೆಂಡ್ಸ್ ಎಲ್ಲ ಹಾಸನ್ನು ಮೈಸೂರು ಎಲ್ಲ ಹೋಗಿದ್ದಾರೆ. ಅವರೆಲ್ಲ ಅಲ್ಲಿ ಮಳೆ ಬರ್ತಾ ಇದೆ ಅಂತ, ಮಳೆ ಬಂತು ಅಂತ ಹೇಳ್ತಾ ಇದ್ರು. ಸೊ ನಮ್ಮ ಬ್ಯಾಂಗ್ಳೂರಲ್ಲಿ ಯಾವಾಗಪ್ಪ ಮಳೆ ಬರುತ್ತೆ ಅಂತ ಅನ್ಸ್ಬಿಟ್ಟಿದೆ. ಬೇಗ ಬರ್ಲಿ ಅಂತಾನು ಅನಿಸ್ತಾ ಇದೆ, ಬಿಕಾಸ್ ಅಷ್ಟೊಂದು ಬಿಸಿ ಆಗಿದೆ ನಮ್ಮ ಬ್ಯಾಂಗ್ಳೂರು. ಸೊ ಎಲ್ಲಿ ಹೊರಗಡೆ ಹೋಗಿದ್ದೆ ಅಂತಂದ್ರೆ ಸ್ವಲ್ಪ ನಮ್ಮ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಕ್ ಕೊಟ್ಟಿದೆ, ಎಲ್ಲ ಕಲೆಕ್ಟ್ ಮಾಡೋಣ ಅಂತ ಹೋಗಿ ಬಂದೆ. ಈ ಬ್ಲಾಗ್ ಅಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ, ನಾನು ಯಾವ ರೀತಿ ಬ್ಲೌಸ್ ಸ್ಟಿಚ್ ಮಾಡಿಸ್ತೀನಿ ಅಂತೆಲ್ಲ ನಿಮ್ಗೆ ಶೇರ್ ಮಾಡ್ತೀನಿ. ಹಾಗೆ ಮಧ್ಯಾಹ್ನ ಊಟಕ್ಕೆ ಒಂಚೂರು ಚಿಕನ್ ಇತ್ತು, ಅದನ್ನೇ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಸಾಂಬಾರು ಮಾಡ್ಕೊಂಡಿದ್ದೆ. ಸಾಂಬಾರು ಮತ್ತು ಸಿಂಪಲಾಗಿ ರೈಸ್ ಅಷ್ಟೇ. ಚಿಕನ್ ಸಾಂಬಾರು ಮತ್ತು ರೈಸ್ ಇವತ್ತು ಮಧ್ಯಾಹ್ನಕ್ಕೆ ಊಟ ಆದಮೇಲೆ ಒಂಚೂರು ಹಾಗೆ ಟಿ ವಿ ಎಲ್ಲ ನೋಡಿಕೊಂಡು ಹಾಗೆ ರೆಸ್ಟ್ ಮಾಡಿಕೊಂಡು ಹಾಗೆ ಹೋಯ್ತು ನನ್ನ ಫ್ರೈಡೇ ಡೇ. ಮಧ್ಯಾಹ್ನ ಊಟ ಆದಮೇಲೆ ಹಾಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ರೆಸ್ಟ್ ಮಾಡಿದೆ. ಸೊ ಅದಕ್ಕೆ ಈ ವಿಡಿಯೋ ಎಂಡ್ ಮಾಡೋಕ್ಕೆ ಮುಂಚೆ ನಾನು ಬ್ಲೌಸಸ್ ಎಲ್ಲ ತೋರಿಸೋಣ ನಿಮಗೆ ಅಂದ್ಬಿಟ್ಟು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಫಸ್ಟ್ ಒನ್ ಫಾಸ್ಟಾಗಿ ತೋರಿಸ್ಬಿಡ್ತೀನಿ. ಬ್ಲೌಸು ಫಸ್ಟ್ ಒನ್ ಬ್ಲೂ ಕಲರ್ ನೋಡಿ, ಈ ಥರ ರೌಂಡ್ ನೆಕ್ ಕೊಟ್ಟು ಸಿಂಪಲಾಗೆ ಹೊಲಿಸಿರೋದು, ಇದನ್ನು ಕೊಟ್ಟಿದ್ದಾರೆ. ಇದು ಈ ಥರ ಡಾರ್ಕ್ ಬ್ಲೂ ಸ್ಯಾರಿ ಇದೆ. ಸೊ ಅದಕ್ಕೆ ಆ ಸ್ಯಾರಿ ಕಾಂಬಿನೇಷನ್ನು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಹೊಲಿದಿದ್ದಾರೆ. ಸೊ ಇದು ಸಿಂಪಲ್ಲಾಗೆ ಹೊಲಿಸಿದ್ದೀನಿ. ಇದನ್ನೆಲ್ಲ ನಾನು ವೇರ್ ಮಾಡಿದಾಗ ನಿಮಗೆ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಹೇಗಿತ್ತು ಅಂತ. ನೆಕ್ಸ್ಟು ಇನ್ನೊಂದು ಗೋಲ್ಡ್ ಕಲರ್ ಬ್ಲೌಸು. ಇದು ಸ್ವಲ್ಪ ಹೆವಿಯಾಗಿ ಹೊಲಿದಿದ್ದಾರೆ, ಚೆನ್ನಾಗಿದೆ. ಸ್ವಲ್ಪ ಕಾಣಿಸ್ತಾ ಇದೆಯಾ? ಓಕೆ. ಇದನ್ನು ಸ್ವಲ್ಪ ಹೆವಿಯಾಗಿ ಹೊಲಿಸಿದ್ದೀನಿ, ಹೆವಿ ಸಿಲ್ಕ್ ಸ್ಯಾರಿದು ಇದು. ಸೊ ಅದಕ್ಕೆ ಸ್ವಲ್ಪ ಇರಲಿ ಹೆವಿಯಾಗಿ ಅಂತ ತುಂಬ ಚೆನ್ನಾಗಿ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ. ಇದನ್ನು ಹ್ಯಾಂಡ್ ವರ್ಕೆ ಚೆನ್ನಾಗಿದೆ. ಸೊ ನಾನು ಇಲ್ಲೇ ನಮ್ಮ ಮನೆ ಹತ್ರ ಇರೋವಂಥ ಒಂದು ಬುಟಿಕಲ್ಲೇ ಹೊಲಿಸ್ತೀನಿ. ಓಕೆ, ಯಾರಾದರೂ ನಮ್ಮ ಏರಿಯಾದಲ್ಲಿ ಇರೋ ಅಂಥವ್ರು, ಬ್ಯಾಂಗ್ಳೂರಲ್ಲಿ ನಮ್ಮ ಏರಿಯಾದಲ್ಲಿ ಇರೋರು ಬೇಕಾದರೆ ಕಮೆಂಟ್ ಮಾಡಿ, ಅವ್ರ ನಂಬರ್ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿ ಹೊಲಿತಾರೆ ಬ್ಲೌಸ್ ಮಾತ್ರ, ಸಿಕ್ಕಾಪಟ್ಟೆ. ಒಂದು ಹೆವಿಯಾಗಿ ಒಂದು ಹೊಲಿಸಿದ್ದೀನಿ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಫಂಕ್ಷನ್ ಇದೆ, ಹಾಗಾಗಿ ಆ ಸ್ಯಾರಿನೂ ತುಂಬ ಕಾಸ್ಟ್ಲಿ ಸ್ಯಾರಿ. ಸೊ ಇನ್ವೆಸ್ಟ್ ಮಾಡಿದ್ದೀನಿ ನಾನು ಕಾಸ್ಟ್ಲಿಯಾಗಿಯೇ ಒಂಚೂರು ಬ್ಲೌಸು. ಓಕೆ, ಈ ರೀತಿ ಇದೆ. ಪಿಕಾಕ್ನ ಹಾಗೆ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ. ಎಲ್ಲ ವೇರ್ ಮಾಡಿದಾಗ ನಿಮಗೆ ಖಂಡಿತ ನಾನು ವಿಡಿಯೋನ ಶೇರ್ ಮಾಡ್ತೀನಿ ವೇರ್ ಮಾಡಿದಾಗ. ಓಕೆ, ಹಾಗೆ ಹ್ಯಾಂಡಲ್ಲಿ ಹಾಗೆ ಪಿಕಾಕ್ನ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಹೊಲಿದಿದ್ದಾರೆ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಎಲ್ಲ ವೇರ್ ಮಾಡಿ ನೋಡಿದೆ, ಸೊ ಎಲ್ಲ ಫಿಟ್ಟಾಗಿ ಚೆನ್ನಾಗಿ ಹೊಲಿದಿದ್ರು. ಓಕೆ, ಇದೊಂದು ಬ್ಲೌಸು. ನಾನೇನು ತುಂಬ ಹೆವಿಯಾಗೇನು ಹೊಲಿಸಲ್ಲ, ಯಾಕಂದರೆ ನಾನು ಸ್ಯಾರಿ ಉಡೋದೇ ತುಂಬ ಕಮ್ಮಿ. ಸ್ಯಾರೀಸ್ ಅಂದ್ರೇ ಉಡಲ್ಲ ನಾನು. ಸೊ ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಸ್ಯಾರಿಗೆ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಅದಕ್ಕಿಲ್ಲ ಅಂದರೆ ನಾನು ಸಿಂಪಲ್ಲಾಗೆ ಹೊಲಿಸಿ ಹಾಕ್ಕೊತೀನಿ. ಇನ್ನೊಂದು ಆಲ್ರೆಡಿ ನಾನು ವೇರ್ ಮಾಡಿದ್ದೆ, ಇದನ್ನು ಸ್ವಲ್ಪ ಅವರು ನನಗೆ ಲೂಸಾಗಿ ಹೊಲಿದ್ಬಿಟ್ಟಿದ್ರು. ಸೊ ಹಾಗಾಗಿ ಇದನ್ನು ತೊಗೊಂಡೋಗಿ ನಾನು ಅವ್ರಿಗೆ ಆಲ್ಟ್ರೇಟ್ ಮಾಡೋಕ್ಕೆ ಕೊಟ್ಟಿದ್ದೆ, ಸರಿ ಮಾಡಿ ಕೊಟ್ಟಿದ್ದಾರೆ. ಈ ಥರ ಬಫ್ ಇಡಿಸಿ, ಮತ್ತು ಫಸ್ಟ್ ಟೈಮ್ ನಾನು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಬ್ಯಾಕ್ ಸೈಡು ಹುಕ್ಸ್ ಇಡಿಸಿದ್ದೆ. ಸೊ ವೇರ್ ಮಾಡಿದ್ದೆ ನಾನು, ಚೆನ್ನಾಗಿತ್ತು. ಬಟ್ ನಂಗೆ ಲೂಸ್ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿ ಈ ಥರ ಡ್ಯಾಜಲ್ಸ್ ಎಲ್ಲ ಇಕ್ಕಿದ್ದಾರೆ. ಇದು
ಕನ್ನಡ ಬಿಗ್ ಬಾಸ್ ಸಂಗೀತ ಅವರು ಈ ಥರ ವೇರ್ ಮಾಡ್ತಾಯಿದ್ರು. ಸೊ ನಾನು ಹಾಗಾಗಿ ಇದನ್ನು ಅದೇ ಥರ ಮಾಡಿಸ್ಕೋಬೇಕು ಅಂತ ಹೇಳಿದ್ದೆ. ಅದೇ ಥರ ಮಾಡಿಕೊಟ್ಟಿದ್ರು. ತುಂಬ ಚೆನ್ನಾಗಿ ಹೊಲಿದಿದ್ರು. ಸ್ವಲ್ಪ ಲೂಸ್ ಆಗಿತ್ತು, ಇವಾಗ ಕರೆಕ್ಟ್ ಮಾಡಿಕೊಟ್ಟಿದ್ದಾರೆ. ಓಕೆ, ಇಷ್ಟೇ ಫ್ರೆಂಡ್ಸ್. ಇಷ್ಟು ಬ್ಲೌಸಸ್ಸು ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೆ, ಮಧ್ಯಾಹ್ನ ತೊಗೊಂಡು ಬಂದೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತೀನಿ. ಸೊ ಅದಕ್ಕೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ನನ್ನ ವಾಯ್ಸಲ್ಲಿ ಏನಾದರೂ ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಅಂತ ಅನಿಸಿದ್ರೆ ಎಕ್ಸ್ಕ್ಯೂಸ್ ಮಾಡಿ. ಯಾಕೆಂದರೆ ನಾನಿನ್ನು ಮೈಕ್ಸು ಅದೆಲ್ಲ ಏನು ಪರ್ಚೇಸ್ ಮಾಡಿಲ್ಲ. ಸೊ ಈಗ ಸ್ಟಾರ್ಟಪ್ ಮಾಡಿರೋದ್ರಿಂದ ಹಾಗಾಗಿ ನಾನು ಡೈರೆಕ್ಟಾಗಿಯೇ ಮಾತಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ನಾನು ಈ ಬ್ಲಾಗ್ ಎಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಓಕೆ, ಬಾಯ್.